25 square minus 24 square. ಇಲ್ಲಿ ವೇದಿಕ್ ಟೆಕ್ನಿಕ್ ಅನ್ನ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಬರ್ತದ ಕಂಪಲ್ಸರಿ ಒಂದು ಪ್ಯಾಟರ್ನ್ ಇದೆ ಮತ್ತೆ ನಿಮ್ಮ ದಿನನಿತ್ಯದ ಯೂಸ್ ಆಗ್ತದ ಇಲ್ಲಿ ಏನು ಹೇಳ್ತಾರೆ ವೇದಿಕ್ ನಲ್ಲಿ ಎರಡನ್ನು ಕೂಡಿಸಿಬಿಡಿ ಯು ವಿಲ್ ಗೆಟ್ ಆನ್ಸರ್ ಎರಡು ಕೂಡಿಸಿದ್ರೆ ಎಷ್ಟಾಗ್ತದ this is answer ಇಲ್ಲಿ ಲೆಕ್ಕ ನಿಮ್ಮ ಸ್ಕೂಲ್ ಮೆಥಡ್ ಅಲ್ಲಿ ಬಳಸ್ತೀನಿ ಬನ್ನಿ your method school method that is modern maths whatever the maths we are studying in the school college it's also very useful modern maths ಇದಕ್ಕೆ ಈ ಪ್ಯಾಟರ್ನ್ ಯೂಸ್ ಆಗ್ತದ a square minus b its expansion is bracket addition and second bracket subtraction. Now apply that formula here. First bracket plus ಇದು ಬೀಜಗಣಿತ ಅಲ್ಜೆಬ್ರಾ ಇನ್ನು ಬಹಳಷ್ಟು ಥಿಂಗ್ಸ್ ಇವೆ ಆಲ್ರೆಡಿ ನನ್ನ ಯೂಟ್ಯೂಬ್ ನಲ್ಲಿ ಬಹಳಷ್ಟಿಂತ ಎಕ್ಸಾಂಪಲ್ಸ್ ಇದೆ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಸ್ಕೂಲಿಂಗ್ ಮ್ಯಾಥ್ಸ್ ಪಾಸ್ ಆಗ್ತದೆ ಕಮ್ ಆನ್ ಬೇರೆ ಒಂದು ಟೆಕ್ನಿಕ್ ನೋಡೋಣ ಲಾಸ್ಟ್ ಒಂದು ಸಿಂಪಲ್ ಒಂದು ಚಿಕ್ಕದು ಒಂದು ಡಿವಿಷನ್ ವಿಡಿಯೋ ಮಾಡಿ ಶಂಕರಣ್ಣ ಫೋನ್ ಮಾಡುತ್ತೆ ಎರಡರಲ್ಲಿ ಮಾಡ ನಿಮ್ಮ ಸ್ಕೂಲಿಂಗ್ ಮೆಥಡ್ ಮತ್ತು ವೇದಿಕ್ ಮೆಥಡ್ say 2 3 4 5 6 divided by 5 divided by 5 5 ಇಂದ ಇನ್ನು ಬೇರೆ ಬೇರೆ ಇದ್ದ ಬೇರೆ ಬೇರೆ ನಾನು ಇನ್ನು ಬೇರೆ ಬೇರೆ ನಂಬರ್ಸ್ ವಿಡಿಯೋಸ್ ಮಾಡಬೇಕಾಗಿದೆ ನಿಮಗೆ ಆಗಾಗ ಸಿಗ್ತವೆ ಇಲ್ಲಿ ಜಸ್ಟ್ ಇದೊಂದು ನೋಡ್ಕೊಳ್ಳಿ ನಾನು ಎರಡು ಮೆಥಡ್ ಅಲ್ಲಿ ಬಿಡಿಸಿಕೊಡ್ತಾ ಇದ್ದೇನೆ ಏನಪ್ಪ ನಾವು ಎಲ್ಲೋ ಒಂದು ನಕಲಿ ಲೆಕ್ಕ ಹೇಳಿದ್ರೆ ಅಂತ ಅನ್ಕೋಬೇಡಿ ನಿಮಗೆ ನಾನು ನಿಮಗೆ ವಿಡಿಯೋಸ್ ಡೇ ಬೈ ಡೇ ಬೇಕಾದಷ್ಟು ವಿಡಿಯೋಸ್ ಸಿಗ್ತವೆ ಬನ್ನಿ ಇಲ್ಲೊಂದು ಪುಸ್ತಕ ಐಡಿಯಾ ಕೊಡ್ತಾ ಇದ್ದೀನಿ ನಿಮ್ಗೆ ಏನೇನು ಹೆಲ್ಪ್ ಆಗ್ತದೆ ಇದನ್ನ ಪ್ರಥಮ ವೇದಿಕದಲ್ಲಿ ಬಿಡಿಸೋಣ ನಂತರ ನಿಮ್ಮ ಸ್ಕೂಲ್ ಮೆಥಡ್ ಅಲ್ಲಿ ಬಿಡಿಸೋಣ ಎಲ್ಲೆಲ್ಲ ಬರ್ತದೆ ಸ್ಕೂಲ್ ಸಿಲೆಬಸ್ದಲ್ಲಿ ಇಲ್ಲಿ ಹೇಳ್ತಾರೆ ಡಿವೈಡೆಡ್ ಬೈ 5 ಇದ್ರೆ ಇನ್ನ 6 7 2 3 ಇದ್ರೆ ಬೇರೆ ಬೇರೆ ಮುಂದಿನ ನಾನು ಇನ್ನೂ ರೆಡಿ ಮಾಡಬೇಕಾಗಿದೆ ಕೊಡ್ತೀನಿ ಆಮೇಲೆ ಹೀಗೆ 5 ಇದ್ದಾಗ ಇಲ್ಲಿ ಹೇಳ್ತಾರೆ ವೇದಿಕದಲ್ಲಿ ಕೊಟ್ಟ ನಂಬರ್ ಅನ್ನ ಡಬಲ್ ಮಾಡ್ಕೊಳ್ಳಿ ಕೊಟ್ಟ ನಂಬರ್ ಅನ್ನ ಡಬಲ್ ಮಾಡ್ಕೊಳ್ಳಿ 6 ಡಬಲ್ 12 carry on 1 double 2 plus 1 what number double ಮಾಡ್ಕೊಳ್ಳಿ next ಇದು 5 ಇದೆ 1 ಇದೆ ಒಂದು ಒಂದನ್ನು ಬಿಟ್ಟು ಪಾಯಿಂಟ್ ಕೊಡಿ this is answer
ಒಳ್ಳೆ ಹೊಡೆಯುತ್ತೆ ಯಾವ ಟೆಕ್ನಿಕ್ ನೆನಪಿಡಿ, ಬೇಸಿಕ್ ಟೆಕ್ನಿಕ್. ಡಿವಿಷನ್ ಇದ್ದಾಗ 5 ಇಂದ ಡಬಲ್ ಮಾಡ್ಕೊಳ್ಳಿ. ಪಾಯಿಂಟ್ ಲೆಫ್ಟ್ ಸರಿಸಿ. 1 ಇದ್ರೆ 1, 2 ಇದ್ರೆ 2, ಹೆಚ್ಚಿದ್ರೆ ಹೆಚ್ಚು. ಪಾಯಿಂಟ್ ಲೆಫ್ಟ್ ಸರ್ಕೊಳ್ಳಿ. ಮೀನ್ಸ್ ಡಬಲ್ ಮಾಡ್ಬೋದು. ಎಲ್ಲ ಹುಡುಗಿಯಾರ ನಾವು ಮಾಡ್ಕೊಂಡ್ ಬರ್ತೀವಿ ಮನಗಂಡ ತಿಂಡಿ ಮಲ್ಟಿಪ್ಲಿಕೇಶನ್ ಇದ್ರೆ ಹಾಫ್ ಮಾಡ್ಕೋಬೇಕು. ಪಾಯಿಂಟ್ ರೈಟ್ ಸರ್ಚ್. ಯು ವಿಲ್ ಗೆಟ್ ದಟ್. ಇದು ವೆರಿ. ಈಗ ಸ್ಕೂಲಿಂಗ್ ಮೆಥಡ್. ಸ್ಕೂಲಿಂಗ್ ಮೆಥಡ್ ನೋಡಿ. ಸ್ಕೂಲಿಂಗ್ 2 3 4 1 6 divided by 5. ಇಲ್ಲಿ ರೂಲ್ ಬರ್ತದ ಮಾಡಲ್ ಮ್ಯಾಚ್ ಇದ್ದು. ಇಲ್ಲಿ 5 ಇದ್ರೆ ಇದನ್ನ ಟೇಬಲ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಟೇಬಲ್ ಕನ್ವರ್ಟ್ ಮಾಡಬೇಕಾದ್ರೆ 5 2s are 10. ಇದನ್ನ ಮೇಲೂ ಕೊಡ್ಬೇಕು. ನಿಮ್ಮ ಸ್ಕೂಲಲ್ಲಿ ಹೇಳಿರ್ತಾರೆ ರೇಷಿಯೋ ಇಂಬ್ಯಾಲೆನ್ಸ್ ಆಗಬಾರ್ದು. ಅದಕ್ಕೆ ಕೆಳಗೆ ಮೇಲೆ ಎರಡಕ್ಕೂ ಕೊಡ್ಬೇಕು. ರೇಷಿಯೋ ಇಂಬ್ಯಾಲೆನ್ಸ್ ಆಗಬಾರ್ದು ಅಂತ ಹೇಳಿ. ನೆಕ್ಸ್ಟ್ 5 2s are 10. ಕೂಡ ಇಲ್ಲಿ 1 0 ಇದೆ. 1 0 ಒಂದು ಬಿಟ್ ಪಾಯಿಂಟ್ ಸರಿಸಿಡಬೇಕು. ದಟ್ ಈಸ್ ದಟ್ಸ್ ಆನ್ಸರ್. ಇದು ನಿಮಗೆ ಎಲ್ಲೆಲ್ಲ ಹೆಲ್ಪ್ ಎಲ್ಲ ಕರೆಕ್ಟ್. ಬನ್ನಿ ಈಗ ನೆಕ್ಸ್ಟ್ ಒಂದು ಹ್ಯಾಂಡ್ ರೈಟಿಂಗ್. ಸರ್ ಇಲ್ಲಿ ಸರ್ ಇವಾಗ ಕಟ್ ಮಾಡಿ ನೆಕ್ಸ್ಟ್ ಪ್ಯಾಟರ್ನ್ ನಲ್ಲಿ ಯಾವಾಗಲೂ ಲೆಕ್ಕ ಕೊಟ್ಟರೆ ಬಿಡಿಸ್ಲಿಕ್ಕೆ ಬರ್ಬೋದಾ? ಎಲ್ಲರಿಗೂ ಬರ್ತದಾ? ಒಂದು ನಿಮ್ಗೊಂದು ಜಸ್ಟ್ ನಾನು ಒಂದು ಇನ್ನೊಂದು ಟೆಕ್ನಿಕ್ ಕೊಡ್ತಾ ಇದ್ದೇನೆ. ಯಾರಾದ್ರೂ ಆನ್ಸರ್ ಒಂದನ್ನು ಹೇಳ್ತಾರೆ ನೋಡೋಣ, ಟ್ರೈ ಮಾಡೋಣ. ಇನ್ನೊಂದು ಕೊಡೋದು ಬನ್ನಿ. ಜಸ್ಟ್ ಇನ್ನೊಂದು ಸೇ 1 1 1 1 1. How many ones are there? 5. 8's a square. 8's a square. ಇಲ್ಲಿ ಎಷ್ಟಿವೆ? 1 1 ಎಷ್ಟಿವೆ? 5. Go up to 5 in a ascending order. Again come back to 1 in a descending order. That is 1 2 3. ನೋಡಿ 8 students. Summer vacation coaching center Gurudev Academy Dharwad. Summer vacation student 8 students. ಯಾವ ನಿಂದು? ನಮ್ದು ದಂಡೇಲಿ. ಯಾವ ಸ್ಕೂಲು? ಜೆಡಿ ಕನ್ನಡ ಮೀಡಿಯಂ. ಎಸ್ ಗುಡ್. ನಿನ್ನ ಪೂರ್ತಿ ಹೆಸರು? ಭರತ್ ಸಿದ್ದಲಿಂಗಪ್ಪ ಕಂಪ್ನಿ. ಗುಡ್ ಗುಡ್. ನಿಮ್ಮ ಈ ಸಮ್ಮರ್ ವೆಕೇಶನ್ ಕೋಚಿಂಗ್ ಹೆಸರು? ಗುರುದೇವ್ ಅಕಾಡೆಮಿ ಧಾರವಾಡ. ಗುಡ್. ಅಡ್ಡಿಲ್ಲ. ಈ ಕ್ವೆಶ್ಚನ್ ಅವನಿಗೆ ಕೊಡೋಣ. ಒಂದು ಚಿಕ್ಕದ ಕ್ವೆಶ್ಚನ್ ಇದೆ 1 1 1 1 1. ಈ ತರ 11 ones ಇವೆ. ಎಷ್ಟಿವೆ? 11. ಅಂದ್ರೆ ನೀನು ಎಲ್ಲಿವರೆಗೆ ಅಸೆಂಡಿಂಗ್ ಆರ್ಡರ್ ಏರಿಕೆ ಕ್ರಮದಲ್ಲಿ ಹೋಗಬೇಕು? 11. ನೆಕ್ಸ್ಟ್ ಇಳಿಕೆ ಕ್ರಮದಲ್ಲಿ ಬರಬೇಕು. ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ? ಕನ್ನಡ ಮೀಡಿಯಂ. ಇಳಿಕೆ ಕ್ರಮದಲ್ಲಿ ಬರಬೇಕು. ಅಂದ್ರೆ 11 ಒಂದೇ ಸಲ ಆಗಬೇಕು. ನೆಕ್ಸ್ಟ್ 10 9 ಎಸ್ ಗುಡ್. ಗುಣಾಂತರ ಇಳಿಕೆ ಕ್ರಮದಲ್ಲಿ ಬರಬೇಕು. ಆರ್ ಯು ರೆಡಿ? ಕ್ವೆಶ್ಚನ್ ಇದೆ 1 1 1
1 2 3 4 5 6 7 8 9 10 11 10 9 8 7 6 5 4 3 2 1 ವಾವ್ ಯಾವ ಸೂಪರ್ ಸೈಡ್ ಈಸಿಯಾಗಿದೆಲ್ಲ Yes sir. ನಿಮ್ಮ ಊರಿಗೆ ಹೋಗಿ ಎಲ್ಲ ಮಕ್ಕಳಿಗೆ ಹೇಳ್ತೀಯಾ? Yes sir. ಥ್ಯಾಂಕ್ ಯು ಎಸ್ ಅವೇ ನಿಂದು ಇದೆ ಈಗ ಒಂದು ನಿಮಿಷ ನೆಕ್ಸ್ಟ್ ಇನ್ನೊಬ್ಬ ಸೀನಿಯರ್ ಸ್ಟೂಡೆಂಟ್ 10th ಕ್ಲಾಸ್ ಸ್ಟೂಡೆಂಟ್ ಅವಳ ಹೆಸರು ಕೇಳೋಣ ಅವಳ ಸ್ಕೂಲ್ ಕೇಳೋಣ ಅಕಾಡೆಮಿ ಕೇಳೋಣ ಆಮೇಲೆ ಒಂದು ಕ್ವಶನ್ ಕೊಡೋಣ ಇದೇ ಸೀರೀಸ್ ಅಲ್ಲಿ ಎಸ್ ನೀನು ಯಾವ ಮೀಡಿಯಂ ಅಮ್ಮ 10th ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಎಸ್ ಒಂದು ನಿಮಿಷ ನಿನ್ನ ಪೂರ್ತಿ ಹೆಸರು Akshata Patil. ಸ್ವಲ್ಪ ನೀನೇ ಇಟ್ಕೊ Akshata Patil. ಎಸ್ ಜೋರಾಗಿ ಎಸ್ Akshata Patil. ಎಸ್ ನಿನ್ನ ಸ್ಕೂಲ್ ಹೆಸರು Murari Desai. Posisi Chale Bhatpal. ಎಸ್ ಓಕೆ ಆಮೇಲೆ ಈಗ ಟೆಕ್ನಿಕ್ ಅರ್ಥ ಆಗಿದೆಯಾ ಎಸ್ ಹೇಳ್ಕೊಡ್ತೀಯಾ ಎಸ್ ಕಮ್ ಆನ್ ಎಸ್ ಈಗ ಎರಡು ಕೈ ಎರಡು ಕೈ ಮೇಲೆ ಇಟ್ಕೋಬೇಕಿನ್ನ ಮೇಲೆ ಸಮೀಪ ಇಟ್ಕೊಳ್ಳಿ ಮೇಲೆ ಹಾಂ ಅಡ್ಡು ಮಾಡಿ ಎಸ್ ಓಕೆ ಕಮಾನ್ ಇವಾಗ ಕ್ವಶನ್ ಕೊಡ್ತಾ ಇದ್ದೇನೆ ಕ್ವಶನ್ 1 1 1 1 1 ಈ ತರ 13 ಒನ್ಸ್ ಇವೆ 13 ಒನ್ಸ್ 13 ಒನ್ಸ್ ಇವೆ ದಟ್ಸ್ ದ ಸ್ಕ್ವೇರ್ ಸಮೀಪ ನೋಡಿ ಹೇಳು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ Here. ಒಂದು ನಿಮಿಷ Ascending order. ಎಸ್ ಹೇಳಿ ಒಳ್ಳೆ ಬಂದು ಸಿಕ್ಕಾಕೊಂಡು ಸುಮ್ಮನೆ ಕೆಳಗೆ ಓದಿ 1 2 3 4 5 6 7 10 7 8 9 10 11 12 13 and descending order 12 11 10 9 8 7 6 5 4 3 2 1. The common answer is 1 2 3 4 5 6 7 8 9 10 11 12 13 12 11 10 9 8 7 ಕ್ಲಾಸ್ ಹುಡುಕಕ್ಕ 6 5 ಇಲ್ಲಿ 4 ನಿಮ್ದು 3 2 1. Gurudeva Academy, Dharwad. ಓಕೆ ಗುಡ್ ಹೇಗನ್ನಿಸ್ತದೆ ಇದು ಟೆಕ್ನಿಕ್ This ಎಸ್ ವೆರಿ ಗುಡ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಓಕೆ ಗುಡ್ ಥ್ಯಾಂಕ್ ಯು सर गाव रात में बता मैं ಇಲ್ಲಿ ಒಂದು ಟೆಕ್ನಿಕ್ ಇದೆ ಬಹಳ ಸ್ಲೀಪ್ ಆಗ್ತಾ ಇದೆ ಬೋರ್ಡ್ ವೈಟ್ ಬೋರ್ಡ್ ನಿಮ್ಗೆ ಗೊತ್ತು ಮೋಸ್ಟ್ಲಿ ಬಂದವರಿಗೆ ಆದ್ರೂ ಮ್ಯಾಕ್ಸಿಮಮ್ ಟ್ರೈ ಮಾಡಿದೆ ಗ್ರೀನ್ ಬೋರ್ಡ್ ಬ್ಲಾಕ್ ಬೋರ್ಡ್ ಪೆನ್ ಅಂಡ್ ಪೇಪರ್ ಆದ್ರೆ ಸೂಪರ್ ರೈಟಿಂಗ್ ಆಗ್ತದೆ ಇದು ಬೋರ್ಡ್ ಬಹಳ ಸ್ಲಿಪ್ರಿ ಇದೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದೆ ನೋಡೋಣ ಇಲ್ಲಿ ಏನ್ ಟೆಕ್ನಿಕ್ ಇದೆ ನಿಮ್ಮ ರೈಟಿಂಗ್ ಇವತ್ತ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಸ್ಟ್ರಾಂಗ್ ಮೈಂಡ್ ಸೆಟಪ್ ಇದ್ರೆ ಎಲ್ಲಿಂದ ಬರುವುದಿಲ್ಲ ನೀವು ಮಾಡ್ಕೋಬೇಕು ಸ್ಟ್ರಾಂಗ್ ಮೈಂಡ್ ಸೆಟಪ್ ಮಾಡಿದ್ರೆ ನಿಮ್ಮ ರೈಟಿಂಗ್ ಇವತ್ತ ಸೂಪರ್ ರನ್ನಿಂಗ್ ರೈಟಿಂಗ್ ಆಗ್ತದ ವಿತೌಟ್ ಟಚಿಂಗ್ ಪೆನ್ ಅಂಡ್ ಪೇಪರ್ ರೈಟಿಂಗ್ ಸೂಪರ್ ಆಗ್ತದೆ ಕನ್ನಡ ಅಕ್ಷರಗಳ ಮುತ್ತಿಟ್ಟಾಗ್ತವೆ ಹಿಂದಿ ಆಮೇಲೆ ಇಂಗ್ಲಿಷ್ ಯಾವುದೇ ಜಗತ್ತದ ಎಕ್ಸ್ಟ್ರಾರ್ಡಿನರಿ ಆಗ್ತದ ಆದ್ರೆ ಇದಕ್ಕೆ ಸ್ಟ್ರಾಂಗ್ ಮೈಂಡ್ ಸೆಟಪ್ ಬೇಕು ಈಸ್ ಕಮಾನ್ ಎ 10 ಟೆಕ್ನಿಕ್ಸ್ ನಾನು ಕ್ರಿಯೇಟ್ ಮಾಡಿದ್ದೇನೆ ನನ್ನ ಯೂಟ್ಯೂಬ್ ನಲ್ಲಿ ನಿಮಗೆ ಡೀಟೇಲ್ ಆಗಿ ಲೆಕ್ಚರ್ ಸಿಗ್ತದೆ 40 ಮಿನಿಟ್ಸ್ ಲೆಕ್ಚರ್ ಇದೆ ಆಕ್ಚುಲಿ
5 minutes ನಲ್ಲಿ ಐಡಿಯಾ ಕೊಡ್ತಾ ಇದ್ದೇನೆ. ಇಷ್ಟೇ ಸಾಕು. ಇವತ್ತು ನಿಮ್ಮ ರೈಟಿಂಗ್ ಸೂಪರ್ ರನ್ನಿಂಗ್ ರೈಟಿಂಗ್ ಆಗ್ತದೆ. ಸುಮ್ಮನೆ ಜೀವನ ಎಲ್ಲ ಬರ್ಕೊಂಡು ವರ್ಷ ಬರ್ಕೊಂಡು ಕೂಡ ಸಿಗ್ತಾ ಇಲ್ಲ. ಟೆಕ್ನಿಕ್ಸ್ ಎಸ್ ಇದು ನಾನು ಕ್ರಿಯೇಟ್ ಮಾಡಿದ್ದೇನೆ. ಇವತ್ತು ಜಗತ್ತಿನಲ್ಲಿ ಸೆಕೆಂಡ್ ಟಾಪ್ ಇದು ವೈರಲ್ ವಿಡಿಯೋ ಅದ. ಆಗ್ಲೇ ಆ ಹುಡುಗಿನ ಕೇಳಿದ್ರೆ ಅದು 16th ನಂಬರ್ ವೈರಲ್ ವಿಡಿಯೋ ಇದೆ. ಜಗತ್ತೇ ಫಾಲೋ ಮಾಡ್ತಾ ಇದೆ ಇವಾಗ. ಎಸ್ ಕಮ್ ಆನ್. ಈ ಟೆಕ್ನಿಕ್ ಅದ. ಬಾಟಮ್ ಲೈನ್ ಸೂಪರ್ ಕ್ಲಾಸ್ ಇರಬೇಕು, ಹಾಗೆ ಟಾಪ್ ಲೈನ್, ಆಮೇಲೆ ಲೇಟರ್ ಟು ಲೇಟರ್ ಡಿಸ್ಟೆನ್ಸ್, ಆಮೇಲೆ ಆಂಗಲ್ಸ್, ಹೀಗೆ 10 ಟೆಕ್ನಿಕ್ಸ್ ಅವ. ಅದರಲ್ಲಿ ಇಂಪಾರ್ಟೆಂಟ್ 3 ಅನ್ನು ಹೇಳ್ಕೊಡ್ತೇನೆ ಸಾಕು. ಉಳಿದದ್ದು ನೀವು ಮನೆಗೆ ಹೋದಾಗ ಯೂಟ್ಯೂಬ್ ನಲ್ಲಿ ಅಂಕು ಶೀಟ್ಲೆಸ್ ಹ್ಯಾಂಡ್ ರೈಟಿಂಗ್ ಅಂತ ವಿಡಿಯೋ ಅದ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ಬುಕ್ಸ್ ನಲ್ಲಿ ಕೂಡ ಕೊಟ್ಟಿದ್ದೇನೆ. ಎಸ್ ಕಮ್ ಆನ್. ನಂಬರ್ 1 ಇದಕ್ಕೆ ಸ್ಟ್ರಾಂಗ್ ಮೈಂಡ್ ಸೆಟ್ ಬೇಕು. ಆರ್ ಯು ರೆಡಿ? ಸ್ಟ್ರೇಟ್ ಕೂತ್ಕೊಳ್ಳಿ. ಸ್ಟ್ರೇಟ್ ಕೂತ್ಕೊಳ್ಳಿ. ಒಂದೇ ನೆನಪಿಡಿ. ಡೋಂಟ್ ಟ್ರೈ ಕೂತ್ರೆ ಬ್ರೈನ್ ಮೇಲೆ ಪ್ರೆಷರ್ ಬರ್ತದ. ರೈಟಿಂಗ್ ಆಡ್ ಇದ್ರೆ ಬ್ರೈನ್ ಮೇಲೆ ಪ್ರೆಷರ್ ಬರ್ತದ. ಆಟೋಮೆಟಿಕ್ಲಿ ಅನೇಕ ವರ್ಷಗಳ ನಂತರ ಬ್ರೈನ್ ನಲ್ಲಿ ವೀಕ್ನೆಸ್ ಬರ್ತದ. ಮೋರ್ ದನ್ 50% ಸ್ಟೂಡೆಂಟ್ಸ್ ಮಾರ್ಕ್ಸ್ ಏರುಪೇರು ಆಗುವ, ಹೆಚ್ಚು ಕಡಿಮೆ ಆಗುವ ಮೋರ್ ದನ್ 50% ಪ್ರಾಬ್ಲಮ್ ಇದೆ ರೈಟಿಂಗ್ ದೋಷ. ರೈಟಿಂಗ್ ನಲ್ಲಿ ದೋಷ ಇದ್ರೆ ಬ್ರೈನ್ ಮೇಲೆ ಪ್ರೆಷರ್ ಬಂದು ಕಾಲಾಂತರವಾಗಿ ವರ್ಷಾನುಗಟ್ಟಲೆ ಬ್ರೈನ್ ಮೇಲೆ ಪ್ರೆಷರ್ ಬಂದ್ರೆ ಆಟೋಮೆಟಿಕ್ ಬ್ರೈನ್ ವೀಕ್ ಆಗ್ತದ, ನಮ್ಮ ಸ್ಟಡಿ ಹಾಳಾಗ್ತದ. ಇದು ಒಂದು ಮೇಜರ್ ಪ್ರಾಬ್ಲಮ್ ಇದೆ ಸ್ಟೂಡೆಂಟ್ ಲೈಫಿಗೆ. ಸೊ ಯಾವಾಗಲೂ ಸ್ಟ್ರೈಟ್ ಕೂತ್ಕೊಳ್ಳಿ. ರೈಟಿಂಗ್ ದಲ್ಲಿರೋ ದೋಷ ತೆಗೆದು ಹಾಕಿ. ಒಂದೇ ಕಡೆಗೆ ಕೂಡಬಾರ್ದು. ಮಧ್ಯೆ ಒಂದು 10 ನಿಮಿಷದಲ್ಲಿ ಸ್ವಲ್ಪ ಸ್ಲೈಟ್ಲಿ ಮೂವ್ ಆಗ್ತಾ ಇರ್ಬೇಕು. ಸ್ಟ್ರೇಟ್ ಕೂಡ್ಕೋಬೇಕು. ಯಾವಾಗಲೂ ಡೌನ್ ಕೂಡಬಾರ್ದು. ಅನ್ವಾಂಟೆಡ್ ಲೈನ್ ನಲ್ಲಿ ಅನ್ವಾಂಟೆಡ್ ಸಿಸ್ಟಮ್ ನಲ್ಲಿ ಕೂಡಬಾರ್ದು. ಅದರಿಂದ ಬೆನ್ನ ಮೇಲೆ ಪ್ರೆಷರ್ ಬಂದು ಬ್ರೈನ್ ಮೇಲೆ ಪ್ರೆಷರ್ ಬರ್ತದ. ಕೂತಲ್ಲಿ ಎಲ್ಲಿ ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ಕೂಡ ಇದು ಯೂಸ್ ಆಗ್ತದ. ನೆನ್ಪಿಡಿ, ಎಲ್ಲರೂ ಸರಿಯಾಗಿ ನೆನ್ಪಿಡಿ. ಓಕೆ ಕಮ್ ಆನ್. ನಂಬರ್ 1 ಸ್ವಂತ ಕಂಡೀಷನ್ ಹಾಕೊಂಡಿರ್ಬೇಕು. ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಕೆಳಗೆ ಮೇಲೆ ಮಾಡಲೇಬಾರದು. ಇಟ್ ಮೀನ್ಸ್ ಸ್ಟ್ರಾಂಗ್ ಮೈಂಡ್ ಸೆಟಪ್ ನಂಬರ್ 1. ಸ್ಟ್ರಾಂಗ್ ಮೈಂಡ್ ಸೆಟಪ್ ನಂಬರ್ 1. ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಒಂದೇ ಲೆವೆಲ್ನಲ್ಲಿ ಇಟ್ಕೋಬೇಕು. ಬಾಟಮ್ ಲೈನ್ ಮತ್ತು ಟಾಪ್ ಲೈನ್ ಸೂಪರ್ ಕ್ಲಾಸ್ ಇರಬೇಕು. ಇದಕ್ಕಿಂತ 50% ನಿಮ್ಮ ರೈಟಿಂಗ್ ಇವತ್ತು ಸೂಪರ್ ಆಗ್ತದೆ. ಬರೀತಾ ಇದ್ರೆ ನಿಮ್ಮ ತಲೆಯಲ್ಲಿ ಮಾತುಗಳು ಇರಬೇಕು. ಬರೀತಾ ಇದ್ರೆ ನಾನು ಒಂದೇ ಲೆವೆಲ್ನಲ್ಲಿ ಇಟ್ಕೊಳ್ಳೇಬೇಕು. ಅಂದ್ರೆ ಸ್ಟ್ರಾಂಗ್ ಮೈಂಡ್ ಸೆಟಪ್ ಸಾಕು. ನಿಮ್ಮ ರೈಟಿಂಗ್ 50% ಸೂಪರ್ ಆಗ್ತದೆ ವಿತೌಟ್ ಎನಿ ಪ್ರಾಕ್ಟೀಸ್. ನಂಬರ್ 1. ನಂಬರ್ 2 ಸೆಕೆಂಡ್ ಸ್ಟ್ರಾಂಗ್ ಮೈಂಡ್ ಸೆಟಪ್. ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಸಮೀಪ ದೂರ ಮಾಡಬಾರ್ದು. ಅಕ್ಷರಗಳ ಟಚ್ ಆಗಲೇಬಾರದು. ಆಮೇಲೆ ಕ್ರಾಸಿಂಗ್ ಸಾಧ್ಯವೇ ಇಲ್ಲ. ನೆನಪಿಡಿ, 10th ಬೋರ್ಡ್, PU ಬೋರ್ಡ್ ಅಥವಾ ಇನ್ಯಾವ ಎಕ್ಸಾಮ್ ನಲ್ಲಿ ಅಕ್ಷರ ಟಚ್ ಆದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಅಕ್ಷರದಿಂದ ಅಕ್ಷರ ಬಿಟ್ಟು ದೂರ ಹೋದ್ರೆ ಲಿಮಿಟ್ ಬಿಟ್ಟು ಒಂದೇ ಶಬ್ದ ಹಿಡಿದಿಲ್ಲ ಒಂದು 2-3 ಆಗ್ತದ, ಅದಕ್ಕೂ ಮಾರ್ಕ್ಸ್ ಕಟ್ ಮಾಡ್ತಾರೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ರೈಟಿಂಗ್ ಭಾಳ ಕೇರ್ಫುಲ್ ಇರಬೇಕು. ನೆಕ್ಸ್ಟ್ ಮೀನ್ಸ್ ಸೆಕೆಂಡ್ ಸ್ಟ್ರಾಂಗ್ ಮೈಂಡ್ ಸೆಟಪ್. ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಸಮ ಮೀನ್ಸ್ ಸಮಾನ ಅಂತರದಲ್ಲಿ ಇರಬೇಕು. ನೆಕ್ಸ್ಟ್ ಲಾಸ್ಟ್ ಈಗ ಮೂರನೇದು ಹೇಳ್ಬಿಡ್ತೇನೆ. ದಿಸ್ ಇಸ್ ದ ಕಿಂಗ್ ಆಫ್ ಆಲ್. ಎಲ್ಲದರಲ್ಲಿ ಸರ್ವಶ್ರೇಷ್ಠ. ಇದರಲ್ಲಿ 4 ಪಾಯಿಂಟ್ಸ್ ಇವೆ. ಈ ಪೇಪರ್ ಬುಕ್ ನೋಟ್ ಬುಕ್ ನಮ್ಮ ಮುಂದೆ ಎಲ್ಲಿ ಇಟ್ಕೋಬೇಕು? ಪೊಸಿಷನ್ ಇದೆ. ಪೊಸಿಷನ್ ಸ್ಟ್ಯಾಂಡರ್ಡ್ ಇರಬೇಕು.
ಆಮೇಲೆ ಗ್ರೇಪ್ ಇರಬೇಕು, ಚಾಯ್ಸ್ ಆಫ್ ಪೆನ್ ಇದೆ, ಎಂತ ಪೆನ್ ಯೂಸ್ ಮಾಡಬೇಕು. ಆಮೇಲೆ ಸ್ಲೋಪ್ ಇದೆ, ಆಂಗಲ್ 4 ಪಾಯಿಂಟ್ ಇವೆ ಮೂರನೇದರಲ್ಲಿ. ದಿಸ್ ಇಸ್ ದ ಕಿಂಗ್ ಆಫ್ ಆಲ್. ಕಮ್ ಆನ್, ಒಂದೊಂದು ಹೇಳೋಣ. ಬಲಗೈನಿಂದ ಬರೀತಿದ್ರೆ ಪೇಪರ್, ಬುಕ್, ನೋಟ್ ಬುಕ್ ಏನೇ ಇರಲಿ ನಮ್ಮ ಎದುರಿಗೆ ಬಲಗೈನಿಂದ ಬರೀತಿದ್ರೆ ಮಧ್ಯದಿಂದ ಬಲಕ್ಕಿಟ್ಕೋಬೇಕು, ಮಧ್ಯದಿಂದ ಬಲಕ್ಕಿಟ್ಕೋಬೇಕು. ಆಮೇಲೆ ಗ್ರೀಪ್ ಹೀಗ ರಾಂಗ್ಲಿ ತಗೋಬಾರ್ದು. ಒಂದೇದು ಗ್ರೀಪ್ ತೋಲೇಬೇಕು. ಎಷ್ಟೋ ಸ್ಟೂಡೆಂಟ್ ಗ್ರೀಪ್ ತಗೊಳ್ಳೋದಿಲ್ಲ, ಗ್ರೀಪ್ ತೋಲೇಬೇಕು. ರಾಂಗ್ಲಿ ತಗೋಬಾರ್ದು, ಹೀಗೆ ಹೀಗೆಲ್ಲ ಸೆಲ್ಯೂಟ್ ತರ, ಲೈವ್ ಸೆಲ್ಯೂಟ್ ತರ ಗ್ರೀಪ್ ಇರಬೇಕು. ಹೀಗೆ ಲೈವ್ ಗ್ರೀಪ್ ತಗೋಬೇಕು. ಆಮೇಲೆ ದಪ್ಪ ಬರಿ ಬಾಲ್ ಪಾಯಿಂಟ್ ಪೆನ್, ಚಾಯ್ಸ್ ಆಫ್ ಪೆನ್. ಅಂಗಡಿಯಲ್ಲಿ ಹೋದಾಗ ಶಾಪ್ ಕೀಪರ್ ಅವರಿಗೆ ದಪ್ಪ ಬಾಲ್ ಪಾಯಿಂಟ್ ಪೆನ್ ಕೊಡಿ, ಪಾಯಿಂಟ್ ದಪ್ಪ ಇದ್ದದ್ದು. ಚಿನ್ನ ಬೇಡ, ಇಂಕ್ ಬೇಡ, ಜೆಲ್ ಬೇಡ. ದಪ್ಪ ಬರಿ ಪಾಯಿಂಟ್ ಬಾಲ್ ಪಾಯಿಂಟ್ ಪೆನ್ ತೋದು ಗ್ರೇಪ್ ತೋದು 80 ಡಿಗ್ರಿ ಇನ್ಸೈಡ್ ಸ್ಲೋಪ್ ನೋಡಿ. ಕರ್ಸಿವ್ ರೈಟಿಂಗ್, ರನ್ನಿಂಗ್ ರೈಟಿಂಗ್, ಫ್ರೀ ಹ್ಯಾಂಡ್ ರೈಟಿಂಗ್ ಮತ್ತು ಇಟಾಲಿಯನ್ ಸ್ಟೈಲ್ ಸೂಪರ್ ಕ್ಲಾಸ್ ರೈಟಿಂಗ್ ಆಗ್ತದೆ. 80 ಡಿಗ್ರಿ ಆಗ್ತದೆ. ಅಪ್ಪೋ 85 ಹಿಂದಿ, 90 ಡಿಗ್ರಿ ಕನ್ನಡ ಮತ್ತೆ ರೋಮನ್ ಸ್ಟೈಲ್ ಇಂಗ್ಲಿಷ್, ರೋಮನ್ ಸ್ಟೈಲ್ ಇಂಗ್ಲಿಷ್ ಸೂಪರ್ ರೈಟಿಂಗ್ ಆಗ್ತದೆ. ಫಾಲೋ ಮಾಡ್ತೀರಾ? ಇನ್ನು ಡಿಟೇಲ್ ಲೆಕ್ಚರ್ ಯೂಟ್ಯೂಬ್ ಅಲ್ಲಿ ಸಿಗ್ತದೆ, ನೋಡ್ಕೊಳ್ಳಿ. ಈಗ ನಾನು ನಿಮ್ಗೊಂದು ಅಂಕುಶ್ ಸ್ಟಡಿ ಮೆಥಡ್ ಬಗ್ಗೆ ಹೇಳ್ತಾ ಇದ್ದೇನೆ. ಓದಿದನ್ನ ಈಸಿಯಾಗಿ ಬರಲೇಬಾರದು. ಓಕೆ ಓಕೆ, ಸರಿ, ಇದನ್ನು ಕಟ್ ಮಾಡಿ ನೆಕ್ಸ್ಟ್ ವಿಡಿಯೋ.